ಹೆಣ್ಣಿನ ಕೊರಳಿಗೆ ಕಟ್ಟುವ ತಾಳಿ ನಿಜಕ್ಕೂ ಕೂಡ ಅದರ ಹಿನ್ನೆಲೆ, ಅದರ ಮೌಲ್ಯ, ಅದರ ಮಹತ್ವ ಹೆಣ್ಣು ಈಗ ಮರೀತಿದ್ದಾಳೆ ಯಾಕೆ? ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಇದೇ ಈ ಹೊತ್ತಿನ ಚರ್ಚಿತ ವಿಚಾರ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಜೊತೆಗೆ ಈ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಐ ಆಮ್ ನಾಟ್ ಎಕ್ಸ್ಪರ್ಟ್. ಸೊ ನಮ್ಮ ಜೊತೆ ಇವತ್ತು ಚರ್ಚೆ ಕಾರ್ಯಕ್ರಮದಲ್ಲಿ ಪ್ರೇಮಮೂರ್ತಿ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಗೃಹಿಣಿಯರು. ನಮಸ್ತೆ. ತಮಗೆ ಆತ್ಮೀಯ ಸ್ವಾಗತ. ಮೇಡಮ್, ಎಲ್ಲೋ ಒಂದು ಕಡೆ ಮಾಂಗಲ್ಯ ಅರ್ಥಾತ್ ಈ ತಾಳಿ, ಈ ಗಂಡು ಕಟ್ಟುವ ಈ 3 ಗಂಟಿಗೆ ಕಟ್ಟು ಬಿದ್ದು ಹೆಣ್ಣು ತಂದೆ ತಾಯಿ ಬಂಧು ಮಿತ್ರಾದಿ ಎಲ್ಲರನ್ನೂ ಕೂಡ ಬಿಟ್ಟು ಬರ್ತಾಳೆ. ನನಗೆ ಫಸ್ಟ್ ಬೇಕಾಗಿರೋದು ಈ ತಾಳಿ ಎನ್ನುವ ಆ ದಾರದ ಮಹತ್ವ ಮೇಡಮ್. ಇದು ತಾಳಿ ಅನ್ನೋದು ಮಹತ್ವ, ತಾಳಿ ಮಹತ್ವ ಒಂದು ಹೆಣ್ಣಿಗೆ ರಕ್ಷಣೆ ಸರ್. ಹೆಣ್ಣಿಗೆ ರಕ್ಷಣೆ, ಅದು ಸಂಪೂರ್ಣ ರಕ್ಷಣೆ. ಯಾವುದೇ ಕಡೆಯಿಂದ ನೀವು ತಗೊಳ್ಳಿ, ಪುರಾತನ ಅನಾದಿ ಕಾಲದಿಂದಲೂ ಆದಿಕಾಲದಿಂದಲೂ ಒಂದು ಚಿನ್ನದ ಒಂದು ತಾಳಿಗೆ ಇವತ್ತು ತುಂಬ ಮಹತ್ವ ಇದೆ. ಆ ಚಿನ್ನ ತಾಳಿ ಕಟ್ಟಬೇಕಾದ್ರೆ ಇಂಥದ್ದೇ ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತದಲ್ಲಿ ಕಟ್ತಾರೆ. ಗಂಡನ ಆಯುಷು, ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ, ಇಬ್ಬರು ಆಯುಷನು ಆ ತಾಳಿನಲ್ಲಿ ಇರುತ್ತೆ. ಇವತ್ತು ಗಂಡ ಹೋದರೆ ಆ ತಾಳಿ ಒಂದೇ ತೆಗೆಯೋದು. ಆ ತಾಳಿಗೆ ಅಷ್ಟು ಮಹತ್ವ ಇದೆ. ಅಂದರೆ ಭಾರತ ನಾರಿಯರು ಇವತ್ತು ಅದಕ್ಕೆ ಖಂಡಿತ ಅದನ್ನು ಮರ್ತಿಲ್ಲ. ಭಾರತದ ಸಂಸ್ಕೃತಿನಲ್ಲಿ ಮರ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಬೇರೆ ಕಡೆಯಿಂದ ಬಂದುಬಿಟ್ಟು ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಅಂತ ಒಂದು ಅನುಮಾನ. ಈ ನೀವೆಲ್ಲ ನೋಡಿ, ನೀವು ಇವಾಗ ದೇವಸ್ಥಾನದಲ್ಲೆಲ್ಲನೂ ಸೀರೆ ಉಟ್ಕೋಬೇಕು, ಮತ್ತು ಗಂಡಸರು ಪಂಚೆ ಉಟ್ಕೋಬೇಕು ಅಂತಂದ್ರೆ ಎಲ್ಲೂ ಅದು ಬದಲಾಗಿಲ್ಲ. ಅದು ನಮ್ಮ ಮಹಿಳೆಯರು ಎಲ್ಲೂ ಬದಲಾಗಿಲ್ಲ. ಅದರಲ್ಲೇ ಇದ್ದಾರೆ ಅವರು. ಪಾಶ್ಚಾತ್ಯ ಸಂಸ್ಕೃತಿಯಿಂದ ಇಲ್ಲಿ ಬಂದವರು ಅದನ್ನು ನಮ್ಮಿಂದ ಅದನ್ನು ಮರ್ಸೋಕ್ಕೆ ನೋಡ್ತಾ ಇದ್ದಾರೆ ಅಂತ ಒಂದು ಅನುಮಾನ. ಆದರೆ ನಮ್ಮ ಭಾರತೀಯರು ಸನಾತನ ಸಂಸ್ಕೃತಿ, ಭಾರತ ಸಂಸ್ಕೃತಿ ಕಲ್ತಿರೋರು ಇವತ್ತು ತಾಳಿನ ಮರೀತಾರೆ ಅಂತಂದರೆ ಎಲ್ಲೋ ಸ್ವಲ್ಪ ಅನುಮಾನ ಅನಿಸುತ್ತೆ ಸರ್. ಇನ್ನು ಭಾರತದ ಎಲ್ಲ ಮಹಿಳೆಯರು ಈ ತಾಳಿಯ ಮಹತ್ವವನ್ನು ಮರ್ತಿಲ್ಲ ಅನ್ನೋ ವಾದನ ಒಪ್ಕೊಳ್ಳೋದು ನನಗಂತೂ ಆಗಲ್ಲ. ಈಗ ಬೇಕು ಅಂದರೂ ಕೂಡ ಲಕ್ಷಾಂತರ ಜನರನ್ನು ಮೈದಾನದಲ್ಲಿ ನಿಲ್ಲಿಸಬಲ್ಲೆ ನಾನು. ಅಂದರೆ ತಾಳಿ ಅನ್ನೋದು ಹೌದ್ರಿ, ನಮ್ಮ ಮುತ್ತಾತ ಕಾಲದಿಂದಲೂ ಅದು ಕೊರಳಲ್ಲೇ ಇರಬೇಕು, ಅದಕ್ಕೊಂದು ಮಹತ್ವ ಇದೆ, ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಇದೆ, ನಮ್ಮನ್ನು ಭಯಪಡಿಸಿ ಇಡ್ತಾ ಇದ್ರು. ಹಾಗಾಗಿ ನಾವಿದೇನೋ ಸಂಪ್ರದಾಯ ಇರಬೇಕೇನೋ ಅಂತ ಹೇಳಿ ತಾಳಿ ಹಾಕತ್ತಾ ಇದ್ವಿ. ಈಗ ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕನ ಹಾಗೆ ಕೋಲ ಬದಲಾಗಬೇಕು ಅಂತ ಹೇಳಿ ಫ್ಯಾಷನ್ ಹೆಸರಿನಲ್ಲಿ ಆ ಪವಿತ್ರ ತಾಳಿನ ಬದಿಗಿಟ್ಟು, ಅರ್ಥಾತ್ ತಿಜೋರಿಯಲ್ಲಿಟ್ಟು ಕೊರಳಿಗೆ ಬೇರೆ ತರಹದ ಹಾಕೊಂಡ್ರು ಉದಾಹರಣೆ ಸಾಕಷ್ಟಿದಾವೆ ಮೇಡಮ್. ಅಲ್ಲ, ಹಾಕೊಳ್ಳಲ್ಲ ಅಂತಾರಲ್ಲ, ಅಲ್ಲಿಗೆ ಒಂದು ಚಿಕ್ಕದಾಗಿ ಹಾಕೋತಾರೆ. ಆ ದೊಡ್ಡದನ್ನ ಮರೆತು ಚಿಕ್ಕದಾಗಿ ಅದು ತಾಳಿ ಹಾಕೊಳ್ತಾರೆ. ಅಂದರೆ ಹುಡುಕಬೇಕು, ನಾವು ಹೇಳ್ದಂಗೆ ನೀವು ತಾಳಿನ ಹುಡುಕಬೇಕು, ಅದನ್ನು ನಾನು ಒಪ್ಕೋತೀನಿ. ಬಟ್ ಎಲ್ಲ ಮಹಿಳೆಯರು ಆ ಸಂಸ್ಕೃತಿಯನ್ನು ಕಲ್ತಿರೋರು, ಸನಾತನ ಸಂಸ್ಕೃತಿ, ಭಾರತ ಸಂಸ್ಕೃತಿನಲ್ಲಿ ಇರೋರು, ಆಮೇಲೆ ಅವಿಭಾಜ್ಯ ಕುಟುಂಬದಲ್ಲಿರೋರು, ಅತ್ತೆ ಮಾವ ತಂದೆ ತಾಯಿ ಹೇಳೋರು ಕೇಳೋರು ಇದ್ದಾಗ ಆ ಮಹಿಳೆ ತಾಳಿನ ಮರೆಯೋದಿಲ್ಲ. ಏನೋ ನಾವು ಜಾಸ್ತಿ ಓದಿದ್ದೀವಿ, ನಮಗೆ ರಕ್ಷಣೆ ಸರ್. ಇದು ನಮಗೆ ಎಲ್ಲೇ ಹೋಗ್ಬೇಕಾದ್ರೂ ಆ ತಾಳಿ ಅನ್ನೋದು ನಮಗೆ ರಕ್ಷಣೆ, ಗಂಡನಿಂದ ರಕ್ಷಣೆ, ಹೊರಗಿನ ಸಮಾಜದಿಂದ ರಕ್ಷಣೆ, ನಮಗೆ ಎಲ್ಲ ಕಡೆಯಿಂದನೂ ರಕ್ಷಣೆ. ನಮಗದು ತಾಳಿ ಇದೆ ಅಂತಂದರೆ ನಾವು ಒಂದು ಮಹಿಳೆ, ಸಂಪೂರ್ಣ ಮಹಿಳೆ. ಈ ಮಧ್ಯೆ ನಮ್ಮ ಆಡಿಯನ್ಸಿಗೆ ಒಂದು ವಿಚಾರನ ಹೇಳ್ಬಿಡೋಣ. ಇನ್ನು ಈ ತಾಳಿ ಮಿಸ್ಸಿಂಗ್ ಎನ್ನುವಂತಹ ಚರ್ಚಿತ ಕಾರ್ಯಕ್ರಮ ಈ ಕಾಲಘಟ್ಟದಲ್ಲಿ ಅದು ಅನಿವಾರ್ಯ. ಇನ್ನು ಈ ಬಗ್ಗೆ ನಿಮಗೇನಾದರೂ ಸಂಶಯ ಇದ್ದಲ್ಲಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ತಂಡ ನಮ್ಮ ನಂಬರನ್ನು ಸ್ಕ್ರೀನ್ ಮೇಲೆ ಈಗ ರಿವೀಲ್ ಮಾಡುತ್ತೆ. ಸೊ ನಿಮಗೆ ಈ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಏನಾದರೂ ಕ್ವಶನ್ಸ್ಗಳಿದ್ರೆ ನೀವು ಕೂಡ ಕರೆ ಮಾಡಿ ಕೇಳಬಹುದು. ನಾವು ಮಾತು ಪ್ರಾರಂಭ ಮಾಡೋಣ ಮೇಡಮ್. ಈಗ ತಾಳಿಯ ಮಹತ್ವದ ಬಗ್ಗೆ ಮಾತನಾಡ್ತಾ ಇದ್ರಿ. ಎಲ್ಲ ಒಂದು ಕಡೆ ಈ ಸಂಸ್ಕೃತಿಯ ಬಗ್ಗೆ ಮತ್ತೊಮ್ಮೆ ಜಾಗೃತಿ ಮೂಡಿಸುವಂತ ಕೆಲಸಗಳಾಗಬೇಕಾ ಭಾರತದಲ್ಲಿ? ಇಲ್ಲ, ಇದೆ ಸರ್. ಸಂಸ್ಕೃತಿ ಅನ್ನೋದು ಮರ್ತಿಲ್ಲ ಸರ್. ನಾವು ಯಾವೊಂದು ಭಾರತ ಸಂಸ್ಕೃತಿನಲ್ಲಿ ಭಾರತೀಯ ನಾರಿಗಳು, ಭಾರತೀಯ ಹೆಣ್ಣು ಮಕ್ಕಳು ಎಲ್ಲ ಸಂಸ್ಕೃತಿ ಮರ್ತಿಲ್ಲ. ತುಂಬ ವಿದ್ಯಾವಂತರು ಆಧುನಿಕತೆಗೆ ಮೊರೆ ಹೋದರೆ ಈಗಿನ ಸ್ವಲ್ಪ ದಿನದ ಕಾಲಘಟ್ಟದಲ್ಲಿ ಸ್ವಲ್ಪ ಬದಲಾಗಿದ್ದಾರೆ. ಈಗ ನಾವು ಅವ್ರನ್ನ ವಿಚಾರಿಸೋಕ್ಕಾಗಲ್ಲ, ನಾವು ಅವ್ರನ್ನ ಕೇಳೋಕ್ಕಾಗಲ್ಲ. ದೊಡ್ಡ ತಾಳಿ ಹಾಕೊಳ್ಳಿ ಅನ್ನೋಕ್ಕಾಗಲ್ಲ. ಈ ದೊಡ್ಡ ತಾಳಿ ಹಾಕೊಂಡು ನಾವು ಕಂಪ್ನಿಗೆ ಹೋಗಬೇಕು ಮೇಡಮ್, ಕಂಪ್ನಿಗೆ ಹೋಗಿ ಕೂತ್ಕೋಬೇಕು, ಈ ಶುದ್ಧ ತಾಳಿ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಂದು ಚಿಕ್ಕದು ಹಾಕ್ಕೊಂಡಿದ್ದೀವಿ ನೋಡಲಿಲ್ವ ನೀವು ಅಂತಾರೆ. ಆಮೇಲೆ ಅದು ನಮ್ಮ ಇಷ್ಟ ಅಂತಾರೆ. ಇನ್ನೂ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ, ದೊಡ್ಡ ತಾಳಿ ಹಾಕೊಳ್ಳಿ, ದೊಡ್ಡ ಕುಂಕುಮ ಇಟ್ಕೊಳ್ಳಿ ಅಂತಂದಾಗ ಅದು ನಮ್ಮ ಇಷ್ಟ ಅಂತಾರೆ. ಅದಕ್ಕೂ ನಾವು ರೆಡಿ ಇರಬೇಕು. ಮತ್ತು ಕುಂಕುಮ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಅವ್ರಿಗೆ ಅರಿವಾಗಬೇಕು. ಆ ಕುಂಕುಮ ಇಟ್ಕೊಳ್ಳೋದು ಕಣ್ಣಿಗೆ ಕಾಣಲ್ಲ ಅಂತ ಕುಂಕುಮ ಇಟ್ಕೋತಾರೆ, ಕಣ್ಣಿಗೆ ಕಾಣಲ್ಲ ಅಂತ ತಾಳಿ ಹಾಕೋತಾರೆ. ಕಾಲುಂಗ್ರೆ ಏನು ಮರ್ತೆ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ.
ಇದೆಲ್ಲ ಆಧುನಿಕ ಮಹಿಳೆ ಹೆಣ್ಣುಮಕ್ಕಳು, ಈಗಿನ ಕಾಲಘಟ್ಟದ ಹೆಣ್ಣುಮಕ್ಕಳು. ಈ ತುಂಬ ದಿನದಿಂದ ವರ್ಷದ ಹಿಂದೆ ನಾವು ಹಿಂದೆ ತಿರುಗಿ ನೋಡಿದಾಗ ಯಾವ ಹೆಣ್ಣುಮಕ್ಕಳು ಯಾವ ಮಹಿಳೆಯರೂ ಇದಕ್ಕೆ ಹೊರತಾಗಿಲ್ಲ. ಈಗಿನ ಕಾಲಘಟ್ಟದಲ್ಲಿ ನಾವು ಓದಿದ್ದೀವಿ, ನಾವು ವಿದ್ಯಾವಂತರು, ನಮ್ಗೆ ಹೊರಗಡೆ ಹೋಗಬೇಕು, ಇಷ್ಟುದ್ದ ತಾಳಿ ಹಾಕೊಂಡು ಇಷ್ಟುದ್ದ ಸರಗಳನ್ನ ನೇತಾಕೊಂಡು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಬಟ್ ಅದು ತಾಳಿ ಅಂತೂ ಹಾಕ್ಕೊಂಡಿದ್ದಾರೆ, ತಾಳಿ ಇಲ್ಲದೇ ಯಾರೂ ಓಡಾಡಲ್ಲ. ಮದುವೆ ಆದಮೇಲೆ ತಾಳಿ ಇಟ್ಕೊಂಡೇ ಓಡಾಡ್ತಾರೆ. ಕಣ್ಣಿಗೆ ಕಾಣ್ದಾಗೆ ಆ ದೊಡ್ಡ ದೊಡ್ಡ ತಾಳಿ ಹಾಕೊಳ್ಳೋ ಬದಲು ಚಿಕ್ಕದಾಗಿ ಇಷ್ಟು ಒಂದು 2-3 ಗ್ರಾಮ್ನಲ್ಲಿ ಮಾಡಿಕೊಂಡು ಅದು ಕಣ್ಣಿಗೆ ಕಾಣಿಸಿದ್ರು ಕಾಣಿಸ್ಬೋದು, ಕಾಣಿಸ್ತೇ ಇದ್ರೂ ಇರ್ಬೋದು ಅನ್ನೋ ರೀತಿಯಲ್ಲಿ ಹಾಕ್ಕೊಳ್ಳೋದು ಹಾಕ್ಕೊಳ್ತಾರೆ. ಅದನ್ನು ಮರ್ತಿಲ್ಲ ಇವತ್ತು. ಈಗ ಚಾಲ್ತಿಯಲ್ಲಿರೋ ಒಂದು ಪದ್ಧತಿಯ ಬಗ್ಗೆ ಮಾತನಾಡೋಣ ಮ್ಯಾಮ್. ಈಗ ಈ ಫ್ರೀಡಮ್ ಟಿವಿಯಲ್ಲಿ ನಾವು ಏನು ಬ್ರೇಕ್ ಮಾಡ್ತೀವೋ ಆ ಸುದ್ದಿ ಸಮಾಜದ ಕಟ್ಟಕಡೆಯ ನಾಗರಿಕನಿಗೂ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಥಳೀಯ ಭಾಷೆಯಲ್ಲೇ ಮಾತನಾಡ್ತೀವಿ. ಕೆಲ ಮಹಿಳೆಯರು ಇದ್ದಾರೆ ಮೇಡಮ್. ಈಗ ಸಾಮಾನ್ಯವಾಗಿ ಪಕ್ಕದ ಮನೆ ಪ್ರೋಗ್ರಾಮಿಗೆ ಹೋಗಬೇಕಾದ್ರೆ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಾರೆ. ಎಲ್ಲ ಒಂದು ಕಡೆ ಸ್ವಲ್ಪ ಗ್ಲಾಮರ್ ಇರುವಂತಹ ಮಹಿಳೆಯರು, ಸ್ವಲ್ಪ ಹೈಬ್ರೋ ಚೆನ್ನಾಗಿರುವಂತಹ ಮಹಿಳೆಯರು, ಹೀಗೆ ಒಂದು ಸ್ವಲ್ಪ ಗ್ಲಾಮರಸ್ ಆಗಿರೋ ಮಹಿಳೆಯರು ತಾಳಿ ಕೆಲವೊಮ್ಮೆ ಹಾಕೋದಿಲ್ಲ. ಅಂದ್ರೆ ಈ ಸಣ್ಣ ಸಣ್ಣ ಮಕ್ಕಳು ಆಂಟಿ ಅಂತ ಕರೀತಾರೆ ಅನ್ನೋ ಭಾವನೆಯಲ್ಲಿ ಇರಬಹುದು ಸರ್, ಇರಬಹುದು. ಅವರ ಮನಸ್ಥಿತಿಗೆ ಏನಾದರೂ ಸಲಹೆ ಕೊಡೋದಾದ್ರೆ ಮೇಡಮ್? ಖಂಡಿತ ಸರ್, ತಾಳಿಗೆ ಮಹತ್ವ ಕೊಡಬೇಕು. ತಾಳಿ ಅನ್ನೋದು ಅದು ಮಾಂಗಲ್ಯ ಕಟ್ಟೋ ಮುಹೂರ್ತದಲ್ಲಿ 1 ಸೆಕೆಂಡು ಆ ಕಡೆ ಈ ಕಡೆ ಆಗಲ್ಲ. ಅಂಥ ಒಂದು ಮಹತ್ವಪೂರ್ಣ ಟೈಮ್ನಲ್ಲಿ ಸಮಯದಲ್ಲಿ ಅದನ್ನು ಕಟ್ಟಿರ್ತಾರೆ. ಅಂಥ ಸಮಯನ ನಾವು ಉಪಯೋಗಿಸ್ಕೊಂಡು ಪುರೋಹಿತನ ಕೇಳಿಕೊಂಡು ಒಂದು ದೇವರ ಆಶೀರ್ವಾದ ತಗೊಂಡು ತಾಳಿ ಕಟ್ತೀವಿ. ತಾಳಿಗೆ ಖಂಡಿತ ಮಹತ್ವ ಕೊಡಿ ಅಂತ ನಾವು ಹೇಳ್ತೀವಿ. ತಾಳಿ ಮಹತ್ವ ಕೊಡಲೇಬೇಕು. ತಾಳಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಬೇಕು. ತಾಳಿ ಒಂದೇ ಎಲ್ಲ ಕರಿಮಣಿ ಇರ್ಬೋದು, ಕುಂಕುಮ ಇರ್ಬೋದು. ಇವತ್ತು ಕುಂಕುಮನ ಮರ್ತಿರಲ್ಲ, ಚಿಕ್ಕ ಕಣ್ಣಿಗೆ ಕಾಣಲ್ಲ, ದುರ್ಬೀನ್ ಹಾಕೊಂಡು ಹುಡುಕ್ಬೇಕಂತ ಚಿಕ್ಕದು ಸ್ಟಿಕ್ಕರ್ ಹಾಕೋತಾರೆ. ಸ್ಟಿಕ್ಕರ್ ಹಾಕೊಳ್ಳಿ ನೀವು, ಅದ್ರ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ದೇವ್ರ ಕುಂಕುಮನ ಏನಾರು ಇಟ್ಕೊಳ್ಳಿ. ಅದು ಯಾವುದು ಮರಿಬೇಡಿ ಸರ್. ನಮ್ಮ ಸಂಸ್ಕೃತಿನ ಮರ್ತಂಗೆ ಮುಂದಿನ ನಾವು ಹೋಗ್ತಾ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಏನು ಮಾಡ್ತಾರೆ, ತಾಳಿ ಬೇಕಾ, ಅದ್ರ ಕಟ್ಕೊಳ್ಳೇಬೇಕಾ, ತಾಳಿ ಇಲ್ಲದೆ ಮದುವೆ ಆಗಲ್ವಾ ಅನ್ನೋ ಒಂದು ಪರಿಸ್ಥಿತಿಗೂ ಬರ್ಬೋದು. ಅದಕ್ಕಾಗಿ ನಾವು ಹೆಣ್ಣುಮಕ್ಕಳಿಗೆ ಹೇಳೋದು, ತಾಳಿನ ಮರಿಬೇಡಿ, ಮಾಂಗಲ್ಯನ ಮರಿಬೇಡಿ. ನಿಮಗೆ ಅದು ಗಂಡನಿಂದ ರಕ್ಷಣೆ, ಅದು ಸಮಾಜದಿಂದ ರಕ್ಷಣೆ, ದೇವರ ಆಶೀರ್ವಾದ ಎಲ್ಲ ನಿಮಗೆ ಸಿಕ್ಕಿ ಅದಕ್ಕೆ ತಾಳಿ ಬಂದಿರೋದು. ತಾಳಿ ಮಹತ್ವ ನೀವು ತಿಳ್ಕೊಳ್ಳಿ ಅಂತ ನಾವು ಹೇಳ್ಬೋದು. ನಾವು ಈ ಹಿಂದಿನ ಸಾಕಷ್ಟು ಮದುವೆಗಳ ಹಳೆ ವಿಡಿಯೋಗಳನ್ನು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಸಿಗ್ತವೆ. ಹೆಣ್ಣಿನ ಕೊರಳಿಗೆ ಆ ಗಂಡು ಮದುಮಗ ಹಿಂಗೆ ತಾಳಿ ಹಿಂಗೆ ಹಾಕ್ತಿರ್ಬೇಕಾದ್ರೆ ಆ ಹೆಣ್ಣಿನ ದೇಹಕ್ಕೊಂದು ರೋಮಾಂಚನ ಆಗ್ತಾ ಇದೆ. ಖಂಡಿತ. ಜೊತೆಗೆ ನಿಮಗದು ಅನುಭವ ಕೂಡ ಇರಬಹುದು. ಆ ಕೊರಳಿಗೆ ಆ ತಾಳಿಯ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಒಂದು ಆಧ್ಯಾತ್ಮಿಕ ಒಂದು ಸಂಚಲನ ಮೂಡ್ತಾ ಇದೆ. ಖಂಡಿತ. ಈಗಿನ ಮದುವೆಗಳನ್ನ ನೋಡಿ ನೀವು, ಅವನೇನೋ ಹೂವಿನ ಹಾರ ಆಗ್ತಾ ಇದ್ದಾನೆ. ಇವಾಗ ಏನಾಗಿದೆ ಅಂತಾರೆ, ಹಿಂದಿನ ದಿನ ರಿಸೆಪ್ಷನ್ ಆರ್ತಕ್ಷತೆ ಅಂತ ಇಟ್ಬಿಟ್ಟು ಅರ್ಧ ಮದುವೆ ಅಲ್ಲೇ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಆ ಸಂಭ್ರಮ ಇರೋದಿಲ್ಲ ಅಂತ. ಆ ಸಂಭ್ರಮ ಇರೋದಿಲ್ಲ. ಮೊದಲು 5 ದಿನ ಮದುವೆ ಮಾಡ್ತಿದ್ರು ಸರ್. 5 ದಿನ 7 ದಿನ ಆ ತರ ಮದುವೆ ಮಾಡೋರು. ಆ ಮದುವೆ ವೆರಿ ಇಂಟ್ರೆಸ್ಟಿಂಗ್. ಇದ್ರ ಬಗ್ಗೆ ನೀವು ವಿವರಣೆ ಕೊಡ್ಲೇಬೇಕು. ಅಂದ್ರೆ ಈ 5 ದಿನ ಹೆಂಗಿರ್ತಾ ಇತ್ತು ಹಾಗೆ? 5 ದಿನ ಅಂತಂದ್ರೆ ಎಲ್ಲ ಬಂಧು ಬಳಗದವರು 5 ದಿನ ಅಲ್ಲಿ ಭಾಗವಹಿಸೋರು. ಒಂದು ದಿನ ಈಗಲೂ ಮಾಡ್ತಾರೆ, ಮೆಹಂದಿ ಅಂತಾರೆ, ಅರ್ಶನ ಅಂತಾರೆ. ಬಟ್ ಆಗಿನ ಸಂಪ್ರದಾಯನೇ ಬೇರೆ ಸರ್. ಆಗಿನ ಸಂಪ್ರದಾಯಕ್ಕೂ ಈಗಿನ ನೋಡಿ, ಈಗ ಮೆಹಂದಿ ಅಂತಾರೆ, ಮೆಹಂದಿ ಹೋಗ್ಬಿಟ್ಟು ಅದೇನೋ ಆಗುತ್ತೆ. ಆಮೇಲೆ ಅವತ್ತಿನ ದಿನ ಏನೋ ಒಂದು ಭಜನೆ ದೇವ್ರ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಇವತ್ತು ಡ್ಯಾನ್ಸ್ ಅಂತ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಸಂಗೀತ ಅಂತ ಅಂದ್ಬಿಟ್ಟು, ಸಂಗೀತ ಅಂದರೆ ಅವತ್ತು ನಾವೇನು ಮಾಡ್ತೀವಿ, ನಾದಸ್ವರಗಳನ್ನ ದೇವ್ರ ನಾಮಗಳನ್ನ ಇಡ್ತಾ ಇದ್ವಿ. ಇವಾಗೆಲ್ಲ ಏನು ಮಾಡ್ತಾರೆ, ಅದನ್ನು ಡ್ಯಾನ್ಸ್ ಅನ್ನೋ ಅದನ್ನು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಒಂದಿನ ಸಂಗೀತನ ಅವತ್ತು ಡ್ಯಾನ್ಸ್ ಮಾಡಬೇಕು ಅಂತ. ಅದೆಲ್ಲ ಮರೆಯಾಗಬೇಕು. ಅವಾಗಿನ ಕಾಲದಲ್ಲಿ 5 ದಿನದಲ್ಲಿ 1 ದಿನ ಹಪ್ಪಳ ಸಂಡಿಗೆಗೆ ಅಂತ ಇಡೋರು ಸರ್. ಹಪ್ಪಳ ಸಂಡಿಗೆ ಮಾಡೋದಕ್ಕೇನೆ 1 ದಿನ ಇಡೋರು. ಟೋಟಲ್ 5 ದಿನ ಮದುವೆ ಸಂಭ್ರಮ. 5 ದಿನ ಛತ್ರದಲ್ಲೇ ಇರಬೇಕು. 5 ದಿನ ಛತ್ರ ಇಲ್ಲ, ಮನೆಯಿಂದ 5 ದಿನ ಛತ್ರದಲ್ಲೇ ಇದ್ಕೊಂಡು 5 ದಿನ ಸಂಭ್ರಮದ ವಾತಾವರಣ. ಇವತ್ತೇನು ಮಾಡ್ತಾರೆ, 2 ದಿನ. ಹಿಂದಿನ ದಿನ ಆರ್ತಕ್ಷತೆ ಅಂತಾರೆ. ಆರ್ತಕ್ಷತೆನಲ್ಲೇ ಹಾರ ಹಾಕೊಂಡಿರ್ತಾರೆ, ಸ್ವೀಟ್ ತಿನ್ನಿಸ್ತಾರೆ, ಎಲ್ಲ ಮುಗ್ದೋಗಿರುತ್ತೆ. ಮಾರನೇ ದಿನ ಏನಿದ್ರು ಒಂದು ತಾಳಿ ಕಟ್ಟೋದೊಂದೇ ಶಾಸ್ತ್ರ. ಅದು ಆ ಟೈಮ್ ಮೀರೋದ್ರೂ ಕೇರ್ ಮಾಡೋದಿಲ್ಲ. ಟೈಮ್ ಇಲ್ಲ ಅಂತ ಅದು ಪುರೋಹಿತರು ಕೂಕ್ಕೋತಾನೆ ಇರ್ತಾರೆ, ಹೆಣ್ಣು ಬರಲಿ ಅಂತ. ಅದು ಟೈಮ್ ಮೀರೋಗಿರುತ್ತೆ. ಆ ಟೈಮಿಗೆ ಸರಿಯಾಗಿ ಕಟ್ಟೋದು ಇಲ್ಲ. ಎಲ್ಲ ಇವತ್ತು ಆಧುನಿಕತೆಯಿಂದ ಚೇಂಜ್ ಆಗಿದೆ ಅದು.